ಅಖಿಲ್ಪುರ ಹೆಸರಿನ ಒಂದು ಊರಿತ್ತು. ಅಲ್ಲಿ ದಾಮಿನಿ ಎಂಬ ಹುಡುಗಿ ಇರ್ತಾ ಇದ್ಲು. ಈ ಹುಡುಗಿ ಚಿಕ್ಕಂದಿನಿಂದಲೇ ತನ್ನ ಅಪ್ಪನ್ ಜೊತೆ ಗುರಿ ಇಟ್ಟು ಹೊಡೆಯೋದನ್ನ ಕಲಿತಾ ಇದ್ಲು. ಒಂದಿನ ದಾಮಿನಿ ತನ್ನ ತಂದೆ ಜೊತೆ ಕ್ಯಾಟರ್ಪಿಲ್ಲರ್ ಇಂದ ಗುರಿ ಇಡ್ತಾ ಇರ್ತಾಳೆ. ಅಪ್ಪ, ನಾನ್ ಗುರಿ ಇಡೋದು ತುಂಬಾ ಕರೆಕ್ಟ್ ಆಗಿರತ್ತೆ, ಆದ್ರೆ ನೀವ್ ಮತ್ತೆ ಯಾಕೆ ನನ್ಗೆ ಇದನ್ನ ಹೇಳ್ಕೊಡ್ತಾ ಇದ್ದೀರಾ? ಆ ಪುಟ, ಚೆನ್ನಾಗಿನೂ ಇದೆ. ನಿನಗೆ ಯಾವ ವಿಷಯದ ಬಗ್ಗೆ ಆಸಕ್ತಿ ಇದೆಯೋ ಅದ್ರ ಬಗ್ಗೆ ನೀನು ಅಭ್ಯಾಸ ಮಾಡ್ಬೇಕು. ನಮ್ಗೆ ಅಹಂಕಾರ ಬಂದ್ರೆ ಅದ್ರ ಮೇಲೆ ಗಮನ ಕಡಿಮೆ ಆಗುತ್ತೆ. ಆದ್ರೂ ಅಪ್ಪ, ಈಗ ನನ್ ಗುರಿ ಸರಿಯಾಗಿದೆ ಅಂದ್ಮೇಲೆ ನನ್ ಗುರಿ ಯಾವತ್ತೂ ತಪ್ಪೋದಿಲ್ಲ. ಹಾ ಮಗಳೇ, ನೀನ್ ಹೇಳ್ತಿರೋದು ಸರಿಯಾಗಿದೆ. ಕೆಲವೊಂದ್ಸಲ ಅವಶ್ಯಕತೆ ಬಂದಾಗ ಆಗ ಮನುಷ್ಯ ದುರ್ಬಲನಾಗ್ತಾನೆ, ಮತ್ತದರಿಂದ ಅವನ್ ಕುಗ್ಗ್ ಹೋಗ್ತಾನೆ. ಅದಕ್ಕೋಸ್ಕರ ಅಭ್ಯಾಸ ಮಾಡ್ಲೇಬೇಕು. ಅರ್ಥ ಆಯ್ತಾ ಮಗಳೇ? ಸ್ವಲ್ಪ ಸ್ವಲ್ಪ ಅಪ್ಪ. ಸರಿ, ಮತ್ತೆ ಪೂರ್ತಿ ಯಾವಾಗ ಅರ್ಥ ಮಾಡ್ಕೋತೀಯಾ? ಸರಿ ಅಪ್ಪ, ಈಗ ನಾನು ಕಲ್ತ್ಕೋತೀನಿ. ತುಂಬಾ ವರ್ಷಗಳು ಕಳೆದಿರತ್ತೆ. ಈಗ ದಾಮಿನಿಗೆ 60 ವರ್ಷ ಆಗಿರತ್ತೆ. ದಾಮಿನಿ ಅವರಪ್ಪ ಹೇಳಿದ್ದ ಈ ಮಾತುಗಳನ್ನ ನೆನಪು ಮಾಡ್ಕೊಂಡು ತನ್ನ ಮೊಮ್ಮಗ ಹಿಮಾಂಶುಗೆ ಹೇಳ್ತಾ ಇರ್ತಾಳೆ. ಆಗ ಅವಳ ಕಣ್ಣುಗಳಲ್ಲಿ ನೀರ್ ಬರುತ್ತೆ. ಅಜ್ಜಿ, ನೀವ್ಯಾಕೆ ಅಳ್ತಾ ಇದ್ದೀರಾ? ನಂತರ ಏನಾದ್ರೂ ತಾತ ನೆನ್ಪಾಗ್ತಾ ಇದೀಯಾ ನಿಮ್ಗೆ? ಹೌದು ಪುಟ್ಟ, ಖಂಡಿತ ಇದು ಹಾಗೇನೆ. ನಾನ್ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮಪ್ಪ ನನ್ಗೆ ಹೇಗ್ ಹೇಳಿದ್ರೋ ಅದೇ ತರ ಯಾವ್ದೇ ವಿಷಯದಲ್ಲಿ ನಿನಗೆ ಇಂಟ್ರೆಸ್ಟ್ ಇದ್ರೂ ಅದನ್ನ ನೀನು ತುಂಬಾ ಕಷ್ಟಪಟ್ಟು ಅಭ್ಯಾಸ ಮಾಡ್ಬೇಕಾಗತ್ತೆ. ಹಾ ಅಜ್ಜಿ. ದಾಮಿನಿ ಹತ್ರ ಈಗ ಅವಳ ಮೊಮ್ಮಗ ಮಾತ್ರ ಇರ್ತಾನೆ. ಹಿಮಾಂಶು ಅವರ ಅಪ್ಪ ಅಮ್ಮ ದಾಮಿನಿ ಹತ್ರ ಅವನನ್ನ ಸ್ವಲ್ಪ ದಿನಕ್ ಮುಂಚೆ ಬಿಟ್ಟು ಹೋಗಿರ್ತಾರೆ. ದಾಮಿನಿ ಎಳ್ನೀರ್ ವ್ಯಾಪಾರ ಮಾಡ್ತಿರ್ತಾಳೆ. ಆದ್ರೆ ಮರಕ್ಕೆ ಹತ್ತೋದು ತುಂಬಾ ಕಷ್ಟ ಇರೋದ್ರಿಂದ ಅವಳು ತನ್ನ ರೈಫಲ್ ಇಂದ ಎಳ್ನೀರನ್ನ ಬೀಳ್ಸಿ ಅದನ್ನ ಮಾರ್ತಿರ್ತಾಳೆ. ಅಜ್ಜಿ, ನಿಮ್ಗೆಲ್ರು ಶೂಟರ್ ಅಜ್ಜಿ ಅಂತ ಯಾಕೆ ಕರೀತಾರೆ? ಪುಟ್ಟ, ನಿಮ್ ಅಜ್ಜಿ ಇಟ್ಟ ಗುರಿ ಇಡೀ ಊರಲ್ಲೇ ಪ್ರಸಿದ್ಧಿಯಾಗಿದೆ. ನಾನು ರೈಫಲ್ ಇಂದ ದಿನ ಎಳ್ನೀರು ಕೀಳೋದನ್ನ ನೋಡಿ ಎಲ್ರು ನನ್ನನ್ನ ಶೂಟರ್ ಅಜ್ಜಿ ಅಂತ ಕರೀತಾ ಇದ್ದಾರೆ. ಅಜ್ಜಿ, ನೀವು ನನಗೆ ಗುರಿ ಹೇಗಿಡೋದು ಅಂತ ಹೇಳ್ಕೊಡ್ತೀರಾ? ಖಂಡಿತ ಪುಟ್ಟ, ಬಾ ನಡಿ. ನಾನ್ ಹೇಗೆ ಎಳ್ನೀರ್ ಕೀಳ್ತೀನಿ ಅಂತ ನೀನು ನೋಡು, ಮತ್ತೆ ನೀನು ಕಲಿ. ಆದ್ರೆ ನೀನೇ ಕೀಳ್ತೀನಿ ಅಂತ ಹಠ ಮಾತ್ರ ಮಾಡ್ಬಾರ್ದು. ಹಾಗೆ ಆಗ್ಲಿ ಅಜ್ಜಿ. ದಾಮಿನಿ ರೈಫಲ್ ಉಪಯೋಗಿಸ್ಕೊಂಡು ಎಳ್ನೀರನ್ನ ಕೀಳ್ತಾ ಇರ್ತಾಳೆ. ಅಲ್ಲಿಗೆ ಆ ಊರಿನ ಸಾಹುಕಾರ ಮತ್ತೆ ಅವನ ಮಗ ಪಂಕಜ್ ಬರ್ತಾರೆ. ದಾಮಿನಿ, ಎಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀನಿ, ಆದ್ರೆ ನಿನ್ನ ಗುರಿಯು ತಪ್ಪಿರೋದು ಯಾವತ್ತೂ ನೋಡೇ ಇಲ್ಲ. ನನ್ನ ಮಗ ಕೂಡ ಉತ್ತಮ ಮಟ್ಟದ ಶಾರ್ಪ್ ಶೂಟರ್ ಆಗಿದ್ದಾನೆ, ಆದ್ರೆ ಅವನ ಗುರಿ ಕೂಡ ಕೆಲವೊಮ್ಮೆ ತಪ್ಪು ಹೋಗುತ್ತೆ. ಅಭ್ಯಾಸ ಮಾಡ್ತಾ ಇದ್ರೆ ನೀನು ಖಂಡಿತ ಯಶಸ್ವಿ ಆಗ್ತೀಯಾ. ನೀವ್ ಹೂ ಅಂದ್ರೆ ನಾನ್ ಪಂಕಜ್ಗೆ ಹೇಳ್ಕೊಡ್ಲಾ? ಶೂಟರ್ ಅಜ್ಜಿ, ನಿಮ್ಗಿಂತ ಬೆಸ್ಟ್ ನಾನು. ಮೊದ್ಲೇ ನಿಮ್ಗೆ ಇಷ್ಟೊಂದು ವಯಸ್ಸಾಗಿದೆ, ಇನ್ನು ಸ್ವಲ್ಪ ದಿನದಲ್ಲೇ ಕನ್ನಡಕ ಹಾಕೊಂಡು ಓಡಾಡ್ಬೇಕಾಗತ್ತೆ. ನೀವು ನನಗೇನ್ ಕಲಿಸ್ತೀರಾ? ಪಂಕಜ್, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಇಷ್ಟೊಂದು ದುರಹಂಕಾರ, ಅದು ಈ ವಯಸ್ಸಲ್ಲಿ. ಎಷ್ಟು ಕಲಿಯಕ್ಕಾಗುತ್ತೋ ಮೊದ್ಲು ಅಷ್ಟು ಕಲ್ತ್ಕೋ. ಮತ್ತೆ ದಾಮಿನಿ ಹತ್ರ ಕ್ಷಮೆ ಕೇಳು. ನೀವ್ ಯಾವಾಗ್ಲೂ ನನಗೆ ಬೈತಾ ಇರ್ತೀರಾ. ನಾನ್ ಸರಿಯಾಗಿ ಹೇಳ್ದೆ, ನನಗೆ ಕ್ಷಮೆ ಕೇಳೋ ಯಾವುದೇ ಅವಶ್ಯಕತೆ ಇಲ್ಲ. ನಾನು ಹೋಗ್ತಾ ಇದೀನಿ. ಈ ಮಾತನ್ನ ಹೇಳಿ ಪಂಕಜ್ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ದಾಮಿನಿ, ನಾನು ಪಂಕಜ್ ಪರವಾಗಿ ನಿನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ಇನ್ನು ಹುಡುಗ ಅವನು, ವಿವೇಚನೆ ತುಂಬಾ ಕಮ್ಮಿ ಅವನ್ಗೆ, ಅದಕ್ಕೆ ಈ ತರ ಮಾತಾಡ್ತಿದ್ದಾನೆ. ಪರವಾಗಿಲ್ಲ ಬಿಡಿ ಸಾಹುಕಾರ್ರೆ, ಮಕ್ಕಳೇ ಅಲ್ವಾ. ಮತ್ತೆ ನಿನ್ನ ಎಳ್ನೀರಂಗಡಿ ಹೇಗ್ ನಡೀತಾ ಇದೆ? ಇದು ಖಂಡಿತ ನಿಮ್ಮ ಕೃಪೆ. ನೀವು ಈ ತೋಟನ ನನಗ್ ಕೊಟ್ರಿ. ಈಗ ಈ ಕಾರಣಕ್ಕೆ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ. ಅಯ್ಯೋ ಇಲ್ಲ ಇಲ್ಲ, ಈ ತೋಟ ಯಾವುದಕ್ಕೂ ಉಪಯೋಗ ಬರ್ತಿರ್ಲಿಲ್ಲ. ಕಡೆ ಪಕ್ಷ ಈಗ್ಲಾದ್ರೂ ಉಪಯೋಗ ಆಯ್ತಲ್ಲ. ಆದ್ರೂ ನಾನು ನಿಮ್ಗೆ ಆಭಾರಿಯಾಗಿದ್ದೀನಿ. ಸರಿ ದಾಮಿನಿ, ನಾನೀಗ ಹೊರಡ್ತೀನಿ. ದಾಮಿನಿ ಮಾರನೇ ದಿನ ಹಿಮಾಂಶುಗೆ ಮನೆಯಲ್ಲಿ ಏನು ವಿಷಯ ಹೇಳ್ತಾ ಇರ್ತಾಳೆ. ಹಿಮಾಂಶು, ನೀನು ಪಂಕಜಿಂದ ಏನ್ ಕಲಿಬೇಕು ಅಂದ್ರೆ, ನೀನ್ ಯಾವುದೇ ವಿದ್ಯೆಯಲ್ಲಿ ಪರಿಣಿತಿ ಹೊಂದಿದ್ರೂ ಕೂಡ ಅದ್ರ ಬಗ್ಗೆ ನಿನಗೆ ಯಾವತ್ತೂ ಅಹಂಕಾರ ಬರಬಾರ್ದು. ಮತ್ತೆ ದೊಡ್ಡವ್ರ ಜೊತೆ ಕೆಟ್ಟದಾಗಿ ಮಾತಾಡಬಾರ್ದು. ಹಾ ಅಜ್ಜಿ, ನಾನ್ ಯಾವತ್ತೂ ಇನ್ ಮುಂದೆ ನಿಮ್ಮ ಹತ್ರ ಆತರ ಮಾತಾಡಲ್ಲ.
ಬೇರೆಯವ್ರ ಹತ್ರ ಕೂಡ ಮಾತಾಡಲ್ಲ. ಹೌದು ಪುಟ್ಟ, ನೀನಂತೂ ತುಂಬಾನೇ ಜಾಣ. ಅಜ್ಜಿ, ನಾನ್ ಕೇಳ್ಪಟ್ಟೆ ಊರಲ್ಲಿ ಸಂತೆ ಹಾಕಿದ್ದಾರೆ ಅಂತ. ನಾನಲ್ಲಿ ತಿರ್ಗಾಡ್ಕೊಂಡ್ ಬರ್ತೀನಿ. ಹೌದಾ? ಸರಿ ನಡಿ, ನಾನ್ ನಿನಗೆ ಜಾತ್ರೆ ತೋರಿಸ್ತೀನಿ. ಅಜ್ಜಿ, ಅಲ್ ನೋಡಿ, ಅಲ್ಲಿ ಸರಿಯಾಗಿ ಗುರಿ ಮಾಡಿ ಬಲೂನ್ನ ಹೊಡೆದಾಕ್ಬೇಕು. ಮತ್ತೆ ಬಹುಮಾನ ಕೂಡ ಸಿಗುತ್ತೆ. ನೀವು ಕೂಡ ಆಡಿ ಅಜ್ಜಿ. ಹೌದಾ? ಖಂಡಿತ. ಬಾ, ನೀನು ನೋಡು ಶೂಟರ್ ಅಜ್ಜಿ ಹೇಗ್ ಗುರಿ ಇಡ್ತಾಳೆ. ಅಂಗಡಿ ಕಡೆ ಬರ್ತಿದ್ದಾಗೆ ಅಲ್ಲಿಗೆ ಪಂಕಜ್ ಕೂಡ ಬರ್ತಾನೆ. ನಿಮ್ಗೆ ವಯಸ್ಸು ಜಾಸ್ತಿ ಆಗಿದೆ ಶೂಟರ್ ಅಜ್ಜಿ, ನೋಡ್ಕೊಳ್ಳಿ, ಸ್ವಲ್ಪ ಕೈ ಅಲ್ಲಾಡ್ಬೋದು. ನೀನು ತುಂಬಾ ತಮಾಷೆ ಮಾಡ್ತೀಯ. ನೋಡಿ ಹೇಗಿಡೋದು ಅಂತ ಗುರಿನ. ಪಂಕಜ್ 5ರಲ್ಲಿ 4 ಬಲೂನ್ಗಳನ್ನ ಹೊಡಿತಾನೆ. ಮತ್ತೆ ದಾಮಿನಿ ಕಡೆ ಜಂಬದಿಂದ ನಗ್ತಾ ನೋಡ್ತಾ ಈ ಮಾತನ್ನ ಹೇಳ್ತಾನೆ, ನೋಡಿ ಇದನ್ನ ಹೇಳ್ತಾರೆ ಗುರಿ ಇಡೋದು ಅಂತ. ವಾಹ್, ನೀನಂತೂ ತುಂಬಾ ಚೆನ್ನಾಗಿ ಗುರಿ ಇಡ್ತೀಯ. ಕೊಡಿಲಿ, ಈಗ ನನ್ನ ಸರ್ದಿ. ದಾಮಿನಿ ನೋಡ್ತಾ ಇದ್ದಾಗೆ 5 ಬಲೂನ್ಗಳನ್ನ ಹೊಡೆದ್ಬಿಡ್ತಾಳೆ. ವಾ ಅಜ್ಜಿ, ನಿಮ್ಗಿಂತ ಚೆನ್ನಾಗ್ ಗುರಿನ ಯಾರು ಕೂಡ ಇಡಲ್ಲ. ತುಂಬಾ ಮಾತಾಡ್ತಾ ಇದೀಯಾ. ಅದು ನನ್ನ ಕೈ ಸ್ವಲ್ಪ ಜಾರಿದ್ದು ಅಷ್ಟೇ. ಇಲ್ಲ ಅಂದ್ರೆ ನಿನ್ನ ಶೂಟರ್ ಅಜ್ಜಿ ನನ್ನ ಎದುರು ಗೆಲ್ಲಕ್ಕಾಗ್ತಿರ್ಲಿಲ್ಲ. ಏನು ಪರವಾಗಿಲ್ಲ, ಇದು ಬರೀ ಆಟ ತಾನೇ. ಇದಕ್ಯಾಕೆ ಇಷ್ಟೊಂದು ಬೇಜಾರ್ ಮಾಡ್ಕೋಬೇಕು? ಮಗು ಆಡಿದ ಮಾತಿಗೆ ಇಷ್ಟು ಬೇಜಾರಾಗೋಯ್ತಾ? ಶೇ, ನೀವು ತಪ್ಪು ಮಾಡ್ತಾ ಇದ್ದೀರಾ. ಇವಾಗ ನಾನು ಹೋಗ್ತಾ ಇದ್ದೀನಿ, ಆದ್ರೆ ನನಗೆ ತಮಾಷೆ ಮಾಡಿದ್ಕೆ ಖಂಡಿತ ನೀವು ಅನುಭವಿಸ್ಲೇಬೇಕು. ದಾಮಿನಿ ತನ್ನ ಬಹುಮಾನದ ದುಡ್ಡನ್ನ ತಗೊಂಡು ಅಲ್ಲಿಂದ ಹಿಮಾಂಶುನ ಕರ್ಕೊಂಡು ಹೊರಟ್ಬಿಡ್ತಾಳೆ. ಪಂಕಜ್ ಅಲ್ಲಿಂದ ಸೀದಾ ಅವನ ತಂದೆ ಹತ್ರ ಹೋಗ್ತಾನೆ. ಅಪ್ಪ, ಇದೆಲ್ಲ ಆಗಿದ್ದು ನಿಮ್ಮಿಂದ. ನೀವು ಆ ಶೂಟರ್ ಅಜ್ಜಿಗೆ ಉಪಕಾರ ಮಾಡಿದ್ರು ಅವಳು ನನ್ನ ತಮಾಷೆ ಮಾಡೋದನ್ನ ನಿಲ್ಸೇ ಇಲ್ಲ. ಏನಾಯ್ತು ಅಂತ ಮೊದಲು ನನಗೆ ಹೇಳು. ಅಲ್ಲಿ ಜಾತ್ರೆಯಲ್ಲಿ ಅಷ್ಟು ಜನದ ಮುಂದೆ ನನಗೆ ತಮಾಷೆ ಮಾಡಿದ್ಲು. ಆ ಜಾತ್ರೆಯಲ್ಲಿ ಚಿಕ್ಕಾಟದಲ್ಲಿ ಗೆದ್ದಿದ ತಕ್ಷಣ ದೊಡ್ಡದಾಗಿ ಮಾತಾಡಕ್ ಶುರು ಮಾಡಿದ್ಲು. ನನಗನ್ನಿಸ್ತಾ ಇಲ್ಲ ದಾಮಿನಿ ಏನೂ ಕಾರಣ ಇಲ್ಲದೆ ಆ ತರ ಮಾತಾಡಿರಲ್ಲ ಅಂತ. ನೀವು ನನ್ನ ಮಾತಿನ ಮೇಲೆ ಪೂರ್ತಿಯಾಗಿ ನಂಬಿಕೆ ಇಡಿ. ಹೇಗಿದ್ರು ಆ ಶೂಟರ್ ಅಜ್ಜಿಗೆ ಈ ಸಲ ನಡೆಯೋ ಸ್ಪರ್ಧೆಯಲ್ಲಿ ಖಂಡಿತ ಗೊತ್ತಾಗುತ್ತೆ. ಹಾಗಿದ್ರೆ ಮುಂದಿನ ಸ್ಪರ್ಧೆಗೆ ತಯಾರಾಗು, ಮತ್ತೆ ಅಭ್ಯಾಸ ಮಾಡು. ನಾನು ಅಭ್ಯಾಸ ಮಾಡೋದಕ್ಕೆ ಇನ್ನೂ ಸ್ವಲ್ಪ ಹೊಸ ವಸ್ತುಗಳನ್ನ ತಗೊಳ್ಳೋದಕ್ಕೆ ದುಡ್ಡು ಬೇಕು. ನಿನಗೆ ಹೇಗನ್ಸುತ್ತೋ ಹಾಗೆ ಮಾಡು, ಆದ್ರೆ ದ್ರೋಹ ಮಾಡಕ್ಕಂತೂ ಹೋಗ್ಬೇಡ. ನಿನಗೆ ಅಷ್ಟೊಂದು ಗರ್ವ ಇದ್ರೆ ನಿನ್ನ ಶಕ್ತಿಯನ್ನ ಸಾಬೀತ್ ಮಾಡಿ ತೋರಿಸು. 1 ವಾರ ಕಳೆದಿರತ್ತೆ. ದಾಮಿನಿ ಮನೆ ಮುಂದೆ ದಾಮಿನಿ ಪಂಕಜ್ನ ನೋಡಿ ಅವನನ್ನ ಒಳಗಡೆಗೆ ಕರೀತಾಳೆ. ಏನಾಯ್ತು ಪಂಕಜ್? ಸ್ಪರ್ಧೆ ಇದೆ ಅಂತ ನಾನು ಕೇಳ್ಪಟ್ಟೆ. ಅದರ ತಯಾರಿಗೋಸ್ಕರ ನನ್ನ ಹತ್ರ ಏನಾದ್ರೂ ಕಲಿಯೋದಕ್ಕೆ ಅಂತ ಬಂದ್ಯಾ? ಏನು ಕಲಿಯೋದಾ? ನನಗೆ ನಿನ್ನ ಹತ್ರ ಏನು ಕಲಿಬೇಕಾಗಿಲ್ಲ ಶೂಟರ್ ಅಜ್ಜಿ. ನಾನ್ ಏನ್ ಹೇಳೋಕ್ ಬಂದೆ ಅಂದ್ರೆ, ಈ ಸಲ ನಡೆಯೋ ಸ್ಪರ್ಧೆಯಲ್ಲಿ ನೀವು ಕೂಡ ಭಾಗಿಯಾಗಿ. ಅಲ್ಲೇ ನಾನು ನಿಮ್ಮ ಲೆಕ್ಕನ ಚುಕ್ತಾ ಮಾಡ್ತೀನಿ. ಆದ್ರೆ ನಾನ್ ಯಾಕೆ ಆಡ್ಬೇಕು? ನಾನ್ ಯಾಕೆ ನಿನ್ನ ಮಾತು ಕೇಳ್ಬೇಕು? ಅದ್ ಯಾಕಂದ್ರೆ ನೀನು ಆ ತೋಟದ ಎಳ್ನೀರನ್ನ ಮಾರ್ತಿದೀಯಲ್ಲ, ಅದನ್ನ ನಿನಗೆ ನನ್ನ ತಂದೆ ಕೊಟ್ಟಿರೋದು. ಆದ್ರೆ ಆ ತೋಟ ನನ್ನ ಹೆಸರಲ್ಲಿದೆ. ಆದ್ರೂ ನಾನು ನಿನ್ನ ಮಾತನ್ನ ಯಾಕೆ ಕೇಳ್ಬೇಕು? ನಾನೇ ಸಾಹುಕಾರರ ಹತ್ರ ಮಾತಾಡ್ತೀನಿ. ಅವರೇ ನಿನಗೆ ಸರಿಯಾಗಿ ಬುದ್ಧಿ ಹೇಳ್ತಾರೆ. ನಾನದನ್ನ ಮಾರ್ತೀನಿ. ಆಗ ಅಪ್ಪ ಹೇಳಿದ್ರು ಕೂಡ ನಿನಗದು ವಾಪಸ್ ಸಿಗೋದಿಲ್ಲ. ಅಷ್ಟೇ ಅಲ್ಲ, ದುಡ್ಡು ಕೊಟ್ಟು ಹುಡುಗರನ್ನು ಕರ್ಸಿದ್ದೀನಿ. ಆಗ ಕೆಲವು ಗೂಂಡಾಗಳು ಮನೆಗೆ ನುಗ್ಗಿ ಹಿಮಾಂಶುನ ಎತ್ಕೊಂಡು ಹೋಗ್ಬಿಡ್ತಾರೆ. ಅರೆ ಅರೆ, ಇದೇನ್ ಮಾಡ್ತಾ ಇದ್ದೀರಾ ನೀವು? ಬಿಡಿ ಅವನ್ನ, ನಾನ್ ಹೇಳ್ತಾ ಇದ್ದೀನಿ, ಬಿಡಿ ಅವನ್ನ. ಹೆದರ್ಬೇಡ, ಅವನಿಗೇನೂ ಆಗಲ್ಲ. ನೀನು ಸ್ಪರ್ಧೆಯಲ್ಲಿ ಭಾಗಿಯಾಗು. ಮತ್ತೆ ಈ ಘಟನೆ ಬಗ್ಗೆ ಅಪ್ಪಂಗೆ ಏನು ಹೇಳ್ಬಾರ್ದು, ಇಲ್ಲ ಅಂದ್ರೆ ಗೊತ್ತಲ್ಲ. ಸರಿ ಸರಿ, ನನ್ಗ ಅರ್ಥ ಆಯ್ತು. ಆದ್ರೆ ನೀನ್ ಏನು ಮಾಡ್ಬೇಡ. ಹಾ, ಇವಾಗ ಓಕೆ. ಇನ್ ನಾವು ಹೊರಡ್ತೀವಿ. ಸ್ಪರ್ಧೆಗೆ ಕೆಲವೇ ದಿನಗಳು ಬಾಕಿ ಇದೆ. ಈ ಮಾತನ್ನ ಹೇಳಿ ಎಲ್ರೂ ಅಲ್ಲಿಂದ ಹೊರಟ್ಬಿಡ್ತಾರೆ. ಅಯ್ಯೋ ದೇವ್ರೆ, ಇದೇನ್ ಹೊಸ ಸಮಸ್ಯೆ ಇದು? ಈಗ ನಾನು ಏನ್ ಮಾಡ್ಲಿ? ಗೆಲ್ಲೋದನ್ನ ಬಿಟ್ಟು ನನಗ್ ಬೇರೆ ದಾರಿನೇ ಇಲ್ಲ. ಈಗ ನಾವು ಈ ಹುಡುಗನ ಏನ್ ಮಾಡೋದು? ಇವನ್ನ ಯಾವ್ದಾದ್ರು ರಹಸ್ಯವಾದ ಜಾಗದಲ್ಲಿ ಸ್ಪರ್ಧೆಯ ದಿನ ತನಕ ಬಚ್ಚಿಡಿ.
ನಂತರ ಇವನ್ನ ಕರ್ಕೊಂಡ್ ಬನ್ನಿ. ಇವನಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅಪ್ಪನನ್ನ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ. ಒಂದ್ ವೇಳೆ ದಾಮಿನಿ ಗೆದ್ದು ಬಿಟ್ರೆ ಅದಕ್ ನಾನು ಉಪಾಯ ಹುಡುಕಾಯ್ತು. ಈ ಔಷಧಿ ತಗೊಳ್ಳಿ. ಸ್ಪರ್ಧೆಯ ಮುಂಚೆ ಅಜ್ಜಿ ಕುಡಿಯೋ ನೀರಲ್ಲಿ ಅಥವಾ ಊಟದಲ್ಲಿ ಇದನ್ನ ಬೆರೆಸ್ಬಿಡಿ. ಈ ಔಷಧಿಯಿಂದ ಏನಾಗುತ್ತೆ, ಇದು ಕಣ್ಣನ್ನ ಸ್ವಲ್ಪ ಹೊತ್ತು ತನಕ ಮಂಜಾಗ್ಸುತ್ತೆ. ತುಂಬಾ ಶಕ್ತಿ ಇದೆ ಇದಕ್ಕೆ. ದಾಮಿನಿ ತೋಟದಲ್ಲಿ ಗರಿಗಳ ಮೇಲೆ ಅಭ್ಯಾಸ ಮಾಡಿ ಕಲಿತಾ ಇದ್ಲು. ಆಗ ಅಲ್ಲಿಗೆ ಸಾಹುಕಾರರು ಬರ್ತಾರೆ. ಅಯ್ಯೋ ದಾಮಿನಿ, ನೀನ್ ಯಾಕೆ ಈ ಎಲೆಗಳ ಮೇಲೆ ಗುರಿ ಇಡ್ತಾ ಇದೀಯಾ? ಏನಿಲ್ಲ, ಹೀಗೆ ಅಭ್ಯಾಸ ಮಾಡ್ತಾ ಇದ್ದೆ. ಈ ಸಾರಿ ನಾನು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ. ಓ ಹೌದಾ, ನೀನ್ ನಿಜವಾಗ್ಲೂ ಭಾಗಿಯಾಗ್ತಿದೀಯಾ? ನನಗೆ ಪಂಕಜ್ ಇದ್ರ ಬಗ್ಗೆ ಹೇಳಿದಾಗ ನಿಜವಾಗ್ಲೂ ನಂಬಿಕೆ ಆಗಿಲ್ಲ. ಆದ್ರೆ ನೀನಿನ್ನು ಭಾಗವಹಿಸೋದನ್ನ ಬಿಟ್ಟಿದೀಯಲ್ಲ? ಹೌದು, ಆದ್ರೆ ಈ ಸಾರಿ ನಾನು ಭಾಗವಹಿಸ್ಬೇಕು ಅನ್ಕೊಂಡಿದೀನಿ. ನೀನ್ ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ಯಾ ದಾಮಿನಿ? ಏನಾದ್ರೂ ಸಮಸ್ಯೆನಾ? ಅದು ಏನಿಲ್ಲ ಸಾಹುಕಾರ್ರೆ. ಸರಿ, ನಾನಿನ್ನು ಹೊರಡ್ತೀನಿ. ನೀನು ಅಭ್ಯಾಸ ಮಾಡ್ಕೋ. ಸಾಹುಕಾರರು ಹೋಗಿದ್ಮೇಲೆ ದಾಮಿನಿ ಮತ್ತೆ ಅಭ್ಯಾಸ ಶುರು ಮಾಡ್ತಾಳೆ. ಮತ್ತೆ ಸ್ವಲ್ಪ ದಿನದಲ್ಲೇ ಸ್ಪರ್ಧೆಯ ದಿನ ಬಂದ್ಬಿಡತ್ತೆ. ಇವತ್ತು ಅಖಿಲಪುರದ ಊರಲ್ಲಿ ಗುರಿ ಇಡುವ ಇವತ್ತಿನ ಪಂದ್ಯದಲ್ಲಿ ಇಬ್ಬರು ಸ್ಪರ್ಧಿಗಳಿದ್ದಾರೆ. ಒಬ್ರು ಪಂಕಜ್ ಮತ್ತೆ ಇನ್ನೊಬ್ರು ಶೂಟರ್ ಅಜ್ಜಿ. ಇಬ್ರು 100 ಮೀಟರ್ ದೂರದಿಂದ ಗುರಿಗೆ ಶೂಟ್ ಮಾಡ್ಬೇಕಾಗುತ್ತೆ. ಪಂಕಜ್ ಸಂಜ್ಞೆ ಮಾಡ್ತಾನೆ. ಆಗ ಗೂಂಡ ಪಂಕಜ್ ಮತ್ತೆ ಶೂಟರ್ ಅಜ್ಜಿಗೆ ನೀರ್ ತಗೊಂಡ್ ಬಂದ್ ಕೊಡ್ತಾನೆ. ಶೂಟರ್ ಅಜ್ಜಿ ಮತ್ತೆ ಪಂಕಜ್ ಜೊತೆಯಲ್ಲಿ ನಿಂತ್ಕೊಂಡು ಸ್ಪರ್ಧೆಗೆ ಸಜ್ಜಾಗ್ತಾರೆ. ವಾ, ಇಬ್ರು ಎಂತ ಒಳ್ಳೆ ಗುರಿ ಇಟ್ಟಿದ್ದಾರೆ. 100 ಮೀಟರ್ ದೂರದಿಂದ ಗುರಿನ ಸಾಧಿಸೇ ಬಿಟ್ರು. ಯಾಕಂದ್ರೆ ಅದು ಅವ್ರಿಗೆ ತುಂಬಾ ಹತ್ರನೇ ಇತ್ತು. ಈಗ ಎಳ್ನೀರ್ಗೆ ಗುರಿ ಇಡೋ ಸ್ಪರ್ಧೆಯಲ್ಲಿ ಅವರ ಮುಂದೆ 4 ಎಳ್ನೀರ್ಗಳಿರುತ್ತವೆ. ಒಂದು ಗುರಿ ಕೂಡ ತಪ್ಪಲೇಬಾರ್ದು. ಮತ್ತೆ ಎಲ್ಲ ಗುಂಡು ಕೂಡ ಎಳ್ನೀರ್ ಒಳಗಡೆ ಹೋಗ್ಬೇಕು. ಇದ್ದಕ್ಕಿದ್ದಾಗೆ ದಾಮಿನಿಯ ಕಣ್ಗಳು ಮಂಜಾಗೋದಕ್ಕೆ ಶುರುವಾಗತ್ತೆ. ಅವಳಿಗೆ ಮುಂದೆ ಇರೋದು ಸರಿಯಾಗಿ ಕಾಣಿಸ್ತಿರಲ್ಲ. ಏನ್ ಸಮಾಚಾರ ಶೂಟರ್ ಅಜ್ಜಿ? ನಿನ್ ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ವಾ? ಕನ್ನಡಕ ಕೊಡ್ಲಾ? ಅಂದ್ರೆ ಇದಾ ವಿಷಯ ಪಂಕಜ್. ನೀನ್ ಎಷ್ಟು ಅಭಿಮಾನದಿಂದ ಮಾತಾಡ್ತಾ ಇದ್ದೆ ಅವತ್ತು, ಆದ್ರೆ ಇಂಥ ಕೆಟ್ಟ ಕೆಲ್ಸ ಮಾಡಿದೀಯಾ. ಸುಮ್ನೆ ಇರು, ಮತ್ತೆ ಗುರಿ ಇಡು. ಈಗ ನಾನ್ ತಮಾಷೆ ಮಾಡುವಂತ ಸಂದರ್ಭ ಬಂದಿದೆ. ಸರಿ, ಹಾಗಾದ್ರೆ ಮೊದ್ಲು ನೀನು. ಪಂಕಜ್ ಗುರಿ ಇಡ್ತಾನೆ ಮತ್ತೆ 4 ಎಳ್ನೀರನ್ನ ಒಡೆದ್ಬಿಡ್ತಾನೆ. ಅದ್ಭುತವಾದ ಪ್ರದರ್ಶನ. ಈಗ ದಾಮಿನಿಯ ಸರ್ದಿ. ದಾಮಿನಿ ಒಂದೇ ಸಮ ಎಳ್ನೀರ್ ಕಡೆ ನೋಡ್ತಾ ಇರ್ತಾಳೆ ಮತ್ತೆ ಗುರಿ ಇಡ್ತಾಳೆ. ಬರೀ 1 ಎಳ್ನೀರಿಗೆ ಮಾತ್ರ ಗುರಿ ಬಿದ್ದಿದ್ದು. ಮತ್ತೆ ಮಿಕ್ಕಿದ 3 ಗುರಿಗಳು ತಪ್ಪಾಗ್ಬಿಡ್ತು. ಮತ್ತೆ ಇವ್ರನ್ನ ಊರವರೆಲ್ಲ ಶೂಟರ್ ಅಜ್ಜಿ ಅಂತ ಕರೀತಾರೆ. ಅಯ್ಯೋ, ಇದಂತೂ ತುಂಬಾ ಮಜವಾಗಿದೆಲ್ಲ ಗುರು. ಸ್ವಲ್ಪ ತಡಿ. ವಾ, ಎಂತ ಪ್ರದರ್ಶನ! ಇದೇನ್ ಹೇಳ್ತಾ ಇದ್ದೀರಾ? ಯಾವ ಪ್ರದರ್ಶನ? ಜಮೀನ್ದಾರ ಎಲ್ರಿಗೂ ತೆಂಗಿನಕಾಯಿನ ತೋರಿಸ್ತಾನೆ. ಒಂದೇ ಗುಂಡಿಂದ 4 ಕಾಯಿಗಳನ್ನ ಅವಳು ಒಡೆದಿರ್ತಾಳೆ. ಇದನ್ನ ನೋಡಿ ಎಲ್ರೂ ಆಶ್ಚರ್ಯಚಕಿತರಾಗ್ತಾರೆ. ಮತ್ತೆ ಖುಷಿಯಿಂದ ಶೂಟರ್ ಅಜ್ಜಿ ಹೆಸರನ್ನ ಕೂಗಕ್ ಶುರು ಮಾಡ್ತಾರೆ. ಇದು ನೀನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ದಾಮಿನಿ. ನೀನ್ ಮರ್ತೋಗ್ಬಿಟ್ಯಾ ನಮ್ ಜೊತೆ ಯಾರಿದ್ದಾರೆ ಅಂತ? ನಾನ್ ಈ ಗೆಲುವನ್ನ ಸ್ವೀಕರಿಸೋದಿಲ್ಲ. ಆಗ ಅಲ್ಲಿಗೆ ಸಾಹುಕಾರರು ಹಿಮಾಂಶುನ ಕರ್ಕೊಂಡ್ ಬರ್ತಾರೆ. ದಾಮಿನಿ ಆ ಗೆಲುವನ್ನ ಅವನ ಹೆಸರಿಗೆ ಕೊಡ್ತಾಳೆ. ಅದನ್ನ ಕೊಡೋದಕ್ಕೂ ಮುಂಚೆ ಅವರು ದಾಮಿನಿ ಮಾತನ್ನ ನಿಲ್ಲಿಸ್ತಾರೆ. ಎಲ್ಲೂ ದಾಮಿನಿ, ನನಗ್ ಗೊತ್ತಿತ್ತು ಪಂಕಜ್ ಏನೋ ಕುತಂತ್ರ ಮಾಡಿದಾನೆ ಅಂತ. ಅವತ್ ನೀನು ನನಗೆ ಸಿಕ್ಕಿದ ನಂತರ ನನಗೆ ಗೊತ್ತಾಯ್ತು ಇವನು ಹುಡುಗರನ್ನ ಬಿಟ್ಟಿದ್ದಾನೆ ಅಂತ. ನಾನು ಈ ಹುಡುಗನ ಹುಡ್ಕೊಂಡು ಇಲ್ಲಿ ಕರ್ಕೊಂಡ್ ಬಂದೆ. ದಾಮಿನಿ ಕಣ್ಗಳಲ್ಲಿ ನೀರ್ ಬರೋಕ್ ಶುರುವಾಗತ್ತೆ. ಇದೇನಾಯ್ತಪ್ಪ? ನಿನ್ನ ಕಣ್ಣು ನಾನ್ ಕೊಟ್ಟಿರೋ ಔಷಧಿಯಿಂದ ಮಂಜಾಗ್ಬೇಕಾಗಿತ್ತು. ನಿನ್ನ ಗುರಿ ತಪ್ಪೋಗ್ಬೇಕಾಗಿತ್ತು. ಆದ್ರೆ ನೀನು ಸರಿಯಾದ ಗುರಿ ಹೇಗಿಟ್ಟೆ? ಇದೇನ್ ಹೇಳ್ತಾ ಇದ್ಯಾ? ಹುಡುಗರನ್ನ ಬಿಟ್ಮೇಲೂ ಕೂಡ ನಿನಗೆ ಸಮಾಧಾನ ಆಗಿಲ್ವಾ? ಇಷ್ಟೆಲ್ಲ ಮಾಡಿದ್ಯಾ ನೀನು? ಇದ್ರಲ್ಲಿ ಆಶ್ಚರ್ಯ ಪಡೋ ವಿಷಯ ಏನೂ ಇಲ್ಲ. ಎಳ್ನೀರ್ ಎಲ್ಲಿಟ್ಟಿದಾರೋ ಅದನ್ನ ನೋಡಿದ್ಮೇಲೆ ನನ್ ಕಣ್ಗಳು ಪೂರ್ತಿ ಮುಚ್ಚೋಗಿದ್ರು ಕೂಡ ಆಗ್ಲೂ ನನ್ನ ಗುರಿ ಮಾತ್ರ ಸರಿಯಾಗೇ ಇರುತ್ತೆ. ನಾನು ನನ್ನ ಪೂರ್ತಿ ಜೀವನ ಇದನ್ನ ಅಭ್ಯಾಸ ಮಾಡಿದ್ದೀನಿ. ನಮ್ಮಪ್ಪ ನನಗೆ ಹೇಗೆ ಹೇಳ್ಕೊಟ್ಟಿದ್ರೋ ಹಾಗೇನೆ. ಇದು ನಿನಗೆ ಅರ್ಥ ಆಗೋದಿಲ್ಲ. ನಿನಗೆ ಅಷ್ಟೊಂದು ತಿಳಿ ಹೇಳಿದ್ರು ನಿನಗೆ ಬುದ್ಧಿ ಬರ್ಲೇ ಇಲ್ಲ.
ಇದಕ್ಕೆ ನಾನ್ ನಿನಗೆ ಸರಿಯಾದ ಶಿಕ್ಷೆನೆ ಕೊಡ್ತೀನಿ. ಪಂಕಜ್ ಅಳ್ತಾ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಮತ್ತೆ ಶೂಟರ್ ಅಜ್ಜಿ ಇನ್ನೊಂದು ಸಾರಿ ಸಾಬೀತ್ ಮಾಡ್ಬಿಡ್ತಾರೆ. ಅವರು ಎಷ್ಟೇ ದೊಡ್ಡವರಾದ್ರೂ ಕೂಡ ಸಫಲತೆ ಸಿಗ್ಬೇಕು ಅಂದ್ರೆ ತಮ್ಮ ವಿದ್ಯೆಯನ್ನ ಯಾವಾಗ್ಲೂ ಅಭ್ಯಾಸ ಮಾಡ್ತಾ ಇರ್ಬೇಕು ಅಂತ. ಒಂದು ಊರಿನಲ್ಲಿ ಬಿಟ್ಟು ಹೆಸರಿನ ಒಂದು ಆಸೆಯುಳ್ಳ ಮುಖ್ಯಸ್ಥ ಇರ್ತಾ ಇದ್ದ. ಇದು ಒಂದಿನದ ವಿಷಯ. ಬಿಟ್ಟು ಮನೇಲಿ ಕುತ್ಕೊಂಡು ವಿಶ್ರಾಂತಿ ತಗೋತಿದ್ದ. ಆಗ ಅವನ್ ಕೆಲ್ಸದವನು ಬಿರ್ಜು ಬಂದು ಹೇಳ್ತಾನೆ, ಬಿಟ್ಟುಜಿ, ನಿಮ್ಗೆ ಹೊರಗಡೆ ಯಾರು ಕರೀತಾ ಇದ್ದಾರೆ. ಎಷ್ಟು ಸಲ ಹೇಳಿದ್ದೀನಿ ನಿನಗೆ ನಾನು, ಮನೆಗೆ ಯಾರೇ ಬಂದರೂ ಅವ್ರ ಹೆಸರನ್ನ ಕೇಳು ಅಂತ. ನಾನು ಮನೇಲೇ ಇದ್ದೀನಿ ಅಂತ ಹೇಳಿಬಿಟ್ಯೋ ಏನೋ? ನಾನು ಅವ್ರಿಗೆ ಅದನ್ನೇ ಹೇಳಿದೆ, ನೀವು ಮನೇಲೇ ಇದ್ದೀರಾ ಅಂತ. ನೀನೊಬ್ಬ ದೊಡ್ಡ ಮುಟ್ಟಾಳ. ಅದಕ್ಕೆ ನಾನು ಹೇಳಿದ್ದು, ಮನೆಗೆ ಯಾರೇ ಬಂದರೂ ಮೊದಲು ಅವ್ರ ಹೆಸರು ನನಗೆ ಹೇಳು ಅಂತ. ಎಲ್ಲಿವರೆಗೂ ನಾನು ನಿನಗೆ ಹೇಳೋದಿಲ್ವೋ ಅಲ್ಲಿವರೆಗೂ ನಾನು ಮನೇಲಿದ್ದೀನಿ ಅಂತ ಯಾರಿಗೂ ಹೇಳಬೇಡ. ಆದರೆ ಅಮ್ಮವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ, ಸುಳ್ಳು ಹೇಳೋದು ತಪ್ಪು ಅಂತ. ನಿನಗೆ ಸಂಬಳ ಕೊಡೋದು ಯಾರು, ನಾನಾ ಅವಳ? ನೀವೇ ಕೊಡೋದು ಬಿಟ್ಟುಜಿ. ಆದರೆ 6 ತಿಂಗಳಿಂದ ಅದನ್ನು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ. ಅಂದಮೇಲೆ ಕೆಲಸ ಬಿಟ್ಟು ಯಾಕೆ ಹೋಗ್ತಾ ಇಲ್ಲ ನೀನು? ಎಲ್ಲಿಗೆ ಹೋಗೋದು ಬಿಟ್ಟುಜಿ? ನನಗೆ ಇದನ್ನು ಬಿಟ್ಟು ಬೇರೆ ಯಾವ ಕೆಲಸನೂ ಬರಲ್ಲ. ಯಾವುದಾದ್ರೂ ಹೊಲ ಗದ್ದೆಯಲ್ಲಿ ಕೆಲಸ ಮಾಡಬಹುದಲ್ಲ? ಹೊಲದ ಕೆಲಸ ಮಾಡಬಹುದು, ಆದರೆ ಅಲ್ಲೂ ಕೂಡ ಸರಿಯಾಗಿ ಸಂಬಳ ಕೊಡ್ತಾ ಇಲ್ಲ. ಒಂದು ಸಲ ಸುಖಿಯ ತಾತನ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆದರೆ ಸಂಬಳ ಕೊಡೋ ವಿಷಯ ಬಂದಾಗ ಖಾಲಿ ಕೈ ತೋರಿಸ್ಬಿಟ್ರು. ಅದಾದ್ಮೇಲೆ ನಾನು ಈ ಅಕ್ಕಿ ಬೇಳೆ ಬೇಯಿಸೋದ್ರಲ್ಲಿ ನನ್ನ ಜೀವನನ ಕಟ್ಕೊಂಡಿದ್ದು. ಇವಾಗ ಬನ್ನಿ ಬಿಟ್ಟುಜಿ, ಹೊರಗಡೆ ಅವರೆಲ್ಲ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಹಾಂ, ಇವಾಗ ಹೋಗ್ಲೇಬೇಕಲ್ಲ. ಇಷ್ಟು ಹೇಳಿ ಮುಖ್ಯಸ್ಥ ಬಿಟ್ಟು ಹೊರಗಡೆ ಬರ್ತಾನೆ. ಅವನ್ ನೋಡ್ತಾನೆ, ಊರಿನ ಸ್ವಲ್ಪ ಜನರನ್ನು ಸೇರಿಸಿ ಒಂದು ಮಹಿಳೆ ಬಿಳಿ ಸೀರೆನ ಹುಟ್ಟು ಅಲ್ಲಿ ನಿಂತಿರ್ತಾಳೆ. ನನ್ನ ಹೆಸರು ನಿರ್ಮಲಾ. ಸ್ವಲ್ಪ ದಿನದ ಹಿಂದೆ ನನ್ನ ಯಜಮಾನ್ರು ಒಂದು ರೋಡ್ ಆಕ್ಸಿಡೆಂಟ್ ಅಲ್ಲಿ ಸತ್ ಹೋದ್ರು. ನನ್ ಮಕ್ಳಿಗೆ ಯಾರು ಇಲ್ದಂಗಾಗಿದೆ ಮತ್ತು ನನ್ಗೂ ಯಾರೂ ಇಲ್ಲ. ನನ್ಗೊಂದ್ ಸ್ವಲ್ಪ ಸಹಾಯ ಮಾಡಿ. ನಿನಗೆ ತಲೆ ಸರಿ ಇದೆಯಾ? ಪ್ರತಿದಿನ ಒಬ್ರಲ್ಲ ಒಬ್ರು ಸಾಯ್ತಾನೆ ಇರ್ತಾರೆ. ಅದ್ರ ಜೊತೆ ಎಷ್ಟೋ ಜನ ವಿಧವೆಯರು ಆಗ್ತಾರೆ, ಮಕ್ಕಳು ಅನಾಥರಾಗ್ತಾರೆ. ನಾನೆಲ್ಲರಿಗೂ ಸಹಾಯ ಮಾಡ್ತಾ ಕೂರ್ಲಾ? ಆಗ ಊರಿನೊಬ್ಬ ವ್ಯಕ್ತಿ ಬಿಲ್ಲು ಬಿಟ್ಟು ಹತ್ರ ಹೇಳ್ತಾನೆ, ಇದು ತಪ್ಪು ಬಿಟ್ಟುಜಿ. ನೀವು ಇಲ್ಲಿಯ ಜಮೀನ್ದಾರರು, ನೀವು ಅವರಿಗೆ ಸಹಾಯ ಮಾಡಲೇಬೇಕು. ಹೋಗಯ್ಯ, ನಾನು ಸಹಾಯ ಮಾಡೋದಿಲ್ಲ. ಏನು ಮಾಡ್ತೀಯಾ? ಈಕೆ ಗಂಡ ನಿಮ್ಮ ಕೆಲಸ ಮಾಡೋದಕ್ಕೆ ಹೋಗಿದ್ದು, ಆದರೆ ನೀವು ಅವನಿಗೆ ಟ್ರೈನ್ ಟಿಕೆಟ್ಗೆ ಹಣ ಕೂಡ ಕೊಟ್ಟಿರಲಿಲ್ಲ. ಅವನಿಗೆ ಬೇರೆ ದಾರಿ ಇಲ್ಲದೆ ಯಾವುದೋ ಹಳೆಯ ಟ್ರಕ್ಕನ್ನ ಹತ್ತಿ ಪ್ರಯಾಣ ಮಾಡೋದಕ್ಕೆ ಹೋಗಿದ್ದು. ಆ ಲಾರಿ ಪಲ್ಟಿಯಾಗಿ ಈಕೆ ಗಂಡನೇ ಸತ್ತೋದ. ಯಾರು ಕೆಲಸ ಮಾಡೋದಕ್ಕೆ ಹೋಗಿದ್ದ? ಯಾರೀ ಹೆಂಗಸು? ಇವರು ಜಗಮೋಹನ್ ಅವರ ಪತ್ನಿ. ಅವನು ಸತ್ತೋಗಿದ್ದಕ್ಕೆ ನನಗೆ ತುಂಬ ದುಃಖ ಆಯಿತು. ಆದರೆ ಆಗೋದನ್ನು ಯಾರಿಗೆ ತಪ್ಪಿಸೋಕೆ ಸಾಧ್ಯ? ಇವಾಗ ನೀವು ಹೊರಡ್ಬೋದು. ಅರೆ, ಎಂಥ ಮನುಷ್ಯ ನೀನು? ಜಗಮೋಹನ್ ನಿನ್ನ ಹತ್ರ ಕೆಲಸ ಮಾಡ್ತಾ ಇದ್ದಿದ್ದು. ಅರೆ, ಅವನಿಗೆ ನಾನೇನು ಬಲವಂತವಾಗಿ ಕೆಲಸಕ್ಕೆ ಇಟ್ಕೊಂಡಿದ್ನಾ? ನೋಡಿ ಜಮೀನ್ದಾರ್ರೆ, ನಾವು ನಿಮಗೆ ಪ್ರೀತಿಯಿಂದನೇ ಹೇಳ್ತಾ ಇದ್ದೀವಿ. ನೀವು ನಿರ್ಮಲಾ ಅಕ್ಕನಿಗೆ ಸಹಾಯ ಮಾಡಿಲ್ಲ ಅಂದರೆ ಪರಿಣಾಮ ಸರಿ ಇರೋದಿಲ್ಲ. 2 ಕಾಸಿನ ಮನುಷ್ಯ ನೀನು ನನಗೆ ಜೋರು ಮಾಡ್ತೀಯ, ಅದು ನನ್ನ ಮನೆಗೆ ಬಂದು. ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟು ನಿನಗೆ ಯಾವ ಥರ ಮೂಳೆ ಮುರಿಸ್ತೀನಿ ಅಂದರೆ ನೀನು ಎಲ್ಲ ಕೊಬ್ಬು ಹಿಡ್ದೋಗತ್ತೆ. ಇಷ್ಟು ಹೇಳಿ ಬಿಟ್ಟು ಕೋಪಗೊಂಡು ಬಿಲ್ಲುನ ಕತ್ತನ್ನ ಹಿಡ್ಕೋತಾನೆ. ಬಿಟ್ಟುನ ಗೆಳೆಯ ಮುಖ್ಯ, ಅವನ್ ಸಾತಿ ರಾಕೇಶ್ ಮತ್ತು ಮಹೇಶ್ ಜೊತೆ ಬರ್ತಾರೆ. ಅರೇ ಬಿಟ್ಟು ಅಣ್ಣ, ಇದೇನು ಮಾಡ್ತಾ ಇದೀಯಾ? ಹಳ್ಳಿಯವ್ರ ಜೊತೆ ನೀನು ಈ ಥರ ದುರ್ವ್ಯವಹಾರ ಮಾಡೋದು ಸರಿಯಲ್ಲ. ಸುಮ್ಮನಿರು ಮುಖ್ಯ. ನಿನಗೆ ಗೊತ್ತಾ, ಇವರು ನನ್ನ ಮನೆಗೆ ಬಂದು ನನಗೆ ಧಮಕಿ ಆಗ್ತಾ ಇದ್ದಾರೆ. ಆಗ ಮುಖ್ಯ ಬಿಟ್ಟು ಕಿವಿಯಲ್ಲಿ ಹೇಳ್ತಾನೆ, ಹಳ್ಳಿಯವರೆಲ್ಲ ನಿನ್ನ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ದಾರೆ. ಹಳ್ಳಿಯವ್ರಿಗೆಲ್ಲ ನೀನು ಮೋಸ ಮಾಡ್ತಾ ಇದೀಯಾ ಅಂತ. ಸುಮ್ಮನೆ 5,000 ಕೊಟ್ಟು ಈ ವಿಷಯನ ಇಲ್ಲೇ ಮುಗಿಸ್ಬಿಡು. ಒಂದು ವೇಳೆ ಇವರೇನಾದರೂ ಕೋರ್ಟ್ಗೆ ಹೋಗಿಬಿಟ್ರೆ ಆಗ 5,000ಕ್ಕೆ ಬದಲಾಗಿ 50,000 ಖರ್ಚು ಮಾಡಬೇಕಾಗತ್ತೆ. ಏನು, 50,000ನಾ? ಹಾಂ, 50,000ನೇ. ಇಲ್ಲ 50,000ನ ನಾನು ಯಾವುದೇ ಕಾರಣಕ್ಕೂ ಖರ್ಚು ಮಾಡೋದಿಲ್ಲ. ನೀನು ಇಲ್ಲಿಗೆ ಬಂದಿದ್ದು ಒಳ್ಳೇದಾಯ್ತು ಮುಖ್ಯ. ಇದ್ರ ಬಗ್ಗೆ ಎಲ್ಲ ಎಚ್ಚರ ಕೊಟ್ಟೆ. ಇಷ್ಟು ಹೇಳಿ ಬಿಟ್ಟು ತನ್ನ ಜೇಬಿನಿಂದ 5,000 ರೂಪಾಯಿ ತಗೊಂಡು ಮುಖ್ಯ ಕೈಗೆ ಕೊಟ್ಬಿಡ್ತಾನೆ. ಮುಖ್ಯ ನಿರ್ಮಲಾಗೆ 5,000 ರೂಪಾಯಿನ ಕೊಟ್ಟು ಎಲ್ಲರನ್ನು ಶಾಂತ ಮಾಡಿ ಅಲ್ಲಿಂದ ಕಳಿಸ್ತಾನೆ. ಮತ್ತೆ ಏನು ವಿಶೇಷ ಮುಖ್ಯ? ಇಲ್ಲಿ ತನಕ ಬಂದಿದೆಯಾ? ನಿನ್ನ ಹತ್ರ ನಾನೊಂದು ಮುಖ್ಯವಾದ ಕೆಲಸ ಮಾತಾಡೋದಕ್ಕೆ ಬಂದಿದ್ದೀನಿ. ಅದರಿಂದ ನಿನಗೆ ತುಂಬ ಲಾಭ ಆಗುತ್ತೆ. ಹಾಂ, ಹೇಳು ಮುಖ್ಯ, ಬೇಗ ಹೇಳು. ಸೇಟು ಕರಮ್ಚಂದ್ರದು ಒಂದು ಚಿನ್ನದ ಮೂರ್ತಿ ನನ್ನ ಹತ್ರಕ್ಕಿದೆ. ಅದನ್ನು ನಾನು ಒಂದು ಹಳ್ಳಿಗೆ ತಲುಪಿಸ್ಬೇಕು. ನೀನು ಟ್ರಾನ್ಸ್ಪೋರ್ಟ್ ಕೆಲಸ ಬೇರೆ ಮಾಡ್ತೀಯ ಅಲ್ವಾ? ಆ ಚಿನ್ನದ ಮೂರ್ತಿಯನ್ನು ಹಳ್ಳಿಗೆ ತಲುಪಿಸೋದಕ್ಕೆ ನನಗೆ ಸಹಾಯ ಮಾಡು.
ನಾನು ನಿನ್ನನ್ನು ಬಿಟ್ಟು ಬೇರೆ ಯಾರನ್ನು ನಂಬೋ ಪರಿಸ್ಥಿತಿಯಲ್ಲಿ ಇಲ್ಲ. ಅಯ್ಯೋ, ಅದಕ್ಕೇನಂತೆ, ನಾನೇ ತಲುಪಿಸ್ತೀನಿ. ಬಿಟ್ಟು ಆ ಮೂರ್ತಿನ ಬಿರ್ಜು ಕೈಗೆ ಕೊಟ್ಟು ಹೇಳ್ತಾನೆ, ಇದೇನು ಈ ಮೂರ್ತಿ ಇಷ್ಟೊಂದು ವಿಚಿತ್ರವಾಗಿದೆ. ಇಂಥ ಮೂರ್ತಿನ ನನ್ನ ಇಡೀ ಜೀವನದಲ್ಲೇ ನೋಡಿಲ್ಲ. ಈ ಮೂರ್ತಿಯನ್ನು ನಾನು ಮೊದಲನೇ ಬಾರಿಗೆ ನೋಡಿದಾಗ ನನಗೂ ಹಾಗೆ ಅನಿಸಿತ್ತು. ಆದರೆ ಆ ಕರಮ್ಚಂದ್ ಈ ಮೂರ್ತಿಯನ್ನು ಹಳ್ಳಿಗೆ ತಲುಪಿಸೋದಕ್ಕೆ ಪೂರಾ 50 ಲಕ್ಷ ಕೊಡೋದಕ್ಕೆ ರೆಡಿ ಇದ್ದಾನೆ. 50 ಲಕ್ಷನಾ? ಬರೀ ಈ ಮೂರ್ತಿನ ತಲುಪಿಸೋದಕ್ಕೆ? ಅಂಥದ್ದೇನಿದೆ ಈ ಮೂರ್ತಿಯಲ್ಲಿ? ಅದ್ರ ಬಗ್ಗೆ ನನಗೂ ಗೊತ್ತಿಲ್ಲ. ಸರಿ, ಈ ಮೂರ್ತಿನ ಎಲ್ಲಿಗೆ ತಲುಪಿಸ್ಬೇಕು? ಇಲ್ಲಿಂದ 200 ಕಿಲೋಮೀಟರ್ ಆಚೆ ಒಂದು ಹಳ್ಳಿ ಇದೆ, ಪಿಪ್ಲಾ ಹಳ್ಳಿ ಅಂತ. ಈ ಮೂರ್ತಿನ ನಾವು ಅಲ್ಲಿಗೆ ತಲುಪಿಸ್ಬೇಕು. ಬಿರ್ಜು, ಈ ಮೂರ್ತಿನ ತೆಕ್ಕೊಂಡೋಗಿ ನಮ್ಮನೆ 3ನೇ ಕೋಣೆಯಲ್ಲಿ ಇಟ್ಬಿಡು. ಮತ್ತೆ ಹೊರಗಡೆಯಿಂದ ಬೀಗ ಹಾಕು. ಹಾಂ, ಮತ್ತೆ ಬೀಗ ಸರಿಯಾಗಿ ನೋಡ್ಕೋ. ಬಿರ್ಜು ಆ ಮೂರ್ತಿನ ತಗೊಂಡು ಹೋಗ್ತಾನೆ. ಇದೇನು ಬಿಟ್ಟು ಅಣ್ಣ, ಕೆಲಸದವನ ಮೇಲೆ ಇಷ್ಟೊಂದು ನಂಬಿಕೆನಾ? ರಾಕೇಶ್ ಸರಿಯಾಗಿ ಹೇಳ್ತಾ ಇದ್ದಾನೆ ಬಿಟ್ಟು ಅಣ್ಣ. ಈ ಕೆಲಸದವನು ಕಳ್ಳ ಆಗಿದ್ರೆ ಏನ್ ಮಾಡ್ತೀಯಾ? ಏನು ಯೋಚನೆ ಮಾಡಬೇಡ, ಇವನು ತುಂಬಾ ಪ್ರಾಮಾಣಿಕ. ಸರಿ, ನಾನು ಹೊರಡ್ತೀನಿ ಬಿಟ್ಟು. ನಾಳೆ ಮಹೇಶ್ ಮತ್ತೆ ರಾಕೇಶ್ ಜೊತೆ ಬಂದು ನಿನ್ನನ್ನು ಮೀಟ್ ಮಾಡ್ತೀನಿ. ನಾವೆಲ್ಲರೂ ಸೇರಿ ಪೇಟೆಗೆ ಹೋಗೋಣ. ಮುಖ್ಯ ಅಲ್ಲಿಂದ ಹೊರಟು ಬಿಡ್ತಾನೆ ಮತ್ತು ಮರುದಿನ ಬೆಳಿಗ್ಗೆ ಮುಖ್ಯ ಬಿಟ್ಟು ಹತ್ರ ಬಂದು ಹೇಳ್ತಾನೆ, ನಡಿ ಬಿಟ್ಟು, ನಾವು ಹೊರಡೋಣ. ಬಿಟ್ಟು ಮುಖ್ಯಸ್ಥ ತನ್ನ ಕೆಲ್ಸದವನಾದ ಬಿರ್ಜುನ ಕರೆಯಕ್ಕೆ ಶುರು ಮಾಡ್ತಾನೆ. ಬಿರ್ಜು, ಓ ಬಿರ್ಜು, ಎಲ್ಲಿ ಹೋಗಿದ್ಯೋ? ಬಿರ್ಜು ಓಡುತ್ತಾ ಅಲ್ಲಿಗೆ ಬಂದು ಹೇಳ್ತಾನೆ, ಹೇಳಿ ಬಿಟ್ಟುಜಿ, ನಾನು ಬಂದೆ. ಆ ಚಿನ್ನದ ಮೂರ್ತಿಯನ್ನ ಆ ಕೋಣೆಯಿಂದ ತೆಕ್ಕೊಂಬ. ಬಿರ್ಜು ಆ ಕೋಣದ ಕಡೆಗೆ ಹೋಗ್ತಾನೆ. ಆ ಕೋಣೆಯಲ್ಲಿ ಬಿಟ್ಟು ಅವನ್ಗೆ ಆ ಮೂರ್ತಿನ ಇಡಕ್ ಹೇಳಿರ್ತಾನೆ. ಆದ್ರೆ ಅವ್ನ್ ನೋಡ್ತಾನೆ ಆ ಚಿನ್ನದ ಮೂರ್ತಿ ಅಲ್ಲಿ ಇರ್ಲಿಲ್ಲ ಅಂತ. ಇದನ್ ನೋಡಿ ಬಿರ್ಜು ಟೆನ್ಷನ್ ಮಾಡ್ಕೊಂಡು ಅಲ್ಲಿಗೆ ಬಂದು ಹೇಳ್ತಾನೆ, ಬಿಟ್ಟುಜಿ, ಅಲ್ಲಿ ಚಿನ್ನದ ಮೂರ್ತಿ ಕಾಣಿಸ್ತಾ ಇಲ್ಲ. ಏನ್ ಹೇಳ್ತಾ ಇದೀಯಾ? ಅದನ್ನ ನೀನೇ ತಾನೇ ಅಲ್ಲಿಟ್ಟಿದ್ದು. ನಾನು ನಿಮಗೆ ಮೊದಲೇ ಹೇಳಿದ್ದೆ ಇವನನ್ನ ನೀವು ನಂಬೇಡಿ ಅಂತ. ಆದರೆ ನೀವು ನಮ್ಮ ಮಾತು ಕೇಳಲೇ ಇಲ್ಲ. ಇವಾಗೇನಾಯ್ತು ನೋಡಿ, ಅದು ಸಾಮಾನ್ಯವಾದ ಮೂರ್ತಿ ಅಲ್ಲ. ಬಿಟ್ಟು ಕರಮ್ಚಂದ್ಗೆ ನಾನು ಏನಂತ ಉತ್ತರ ಹೇಳಿ? ಸತ್ಯ ಹೇಳಿಬಿಡು ಬಿರ್ಜು, ಆ ಮೂರ್ತಿಯನ್ನ ನೀನು ಎಲ್ಲಿ ಬಚ್ಚಿಟ್ಟಿದೀಯಾ? ನಾನು ನಿಜ ಹೇಳ್ತಾ ಇದ್ದೀನಿ ಬಿಟ್ಟುಜಿ, ನನಗೆ ಗೊತ್ತಿಲ್ಲ. ಮುಖ್ಯ ರಾಕೇಶ್ ಮತ್ತು ಮಹೇಶ್ ತುಂಬಾನೇ ಕ್ರೋಧಗೊಂಡರು. ಆಗ ಬಿಟ್ಟು, ಮುಖ್ಯಾಜಿ, ಇವನು ತುಂಬಾ ಪ್ರಾಮಾಣಿಕ. ನಾನು ಚಿಕ್ಕಂದಿಂದ ಇವನು ನೋಡ್ತಾ ಇದ್ದೀನಿ. ಇವನು ಏನು ಬೇಕಿದ್ರೂ ಮಾಡ್ತಾನೆ, ಆದರೆ ಕಳ್ತನ ಮಾತ್ರ ಮಾಡೋದಿಲ್ಲ. ಹಾಗಾದ್ರೆ ಆ ಮೂರ್ತಿ ಅಲ್ಲೋಯ್ತು? ನನಗೊಂದು 3 ಗಂಟೆ ಸಮಯಾವಕಾಶ ಕೊಡಿ. ಮುಖ್ಯ ರಾಕೇಶ್ ಮತ್ತು ಮಹೇಶ್ ಜೊತೆ ತುಂಬಾ ಕೋಪಗೊಂಡು ಅಲ್ಲಿಂದ ಹೊರಡ್ತಾರೆ. ಅವ್ರು ಹೋದ್ಮೇಲೆ ಬಿಟ್ಟು ತುಂಬಾ ನಗಾಡ್ಕೊಂಡು ಅವನ್ ಕೆಲ್ಸನ ಹತ್ರ ಹೇಳ್ತಾನೆ, ಬಿರ್ಜು, ಬೇಗ ಮೂರ್ತಿ ಎತ್ಕೊಂಡು ಬಾ. ನಾವು ಇವಾಗ್ಲೇ ಈ ಕ್ಷಣನೇ ಪೇಟೆಗೆ ಹೋಗ್ಬೇಕು. ಬಿರ್ಜು ಆ ಮೂರ್ತಿನ ತಗೊಂಡ್ ಬರ್ತಾನೆ. ಆದ್ರೆ ನೀವ್ ಯಾಕೆ ಈ ತರ ಮಾಡಿದ್ದು ಬಿಟ್ಟುಜಿ? ಅವರಿಗೆ ಸುಳ್ಳು ಯಾಕೆ ಹೇಳಿದ್ರೆ? ಆ ಮುಖಿಯ ನಿಮಗೆ ತುಂಬಾ ಒಳ್ಳೆ ಸ್ನೇಹಿತ ಅಲ್ವಾ? ಮುಟ್ಟಾಳ, ಆ ಮುಖಿಯನು ನಿಂತರನೇ ದೊಡ್ಡ ಮುಟ್ಟಾಳ. ಆ ಮೂರ್ತಿಯನ್ನ ಅಲ್ಲಿಗೆ ತಲುಪಿಸೋದಕ್ಕೆ ಅಂತಾನೆ 50 ಲಕ್ಷ ಕೊಡ್ತಾ ಇದ್ದಾರೆ ಅಂದ್ರೆ ಆ ಮೂರ್ತಿಯ ಬೆಲೆ ಎಷ್ಟಿರ್ಬೋದು ಅಂತ ನೀನೇನಾದ್ರೂ ಊಹೆ ಮಾಡಿದೀಯಾ? ಬಿಟ್ಟು ಇಷ್ಟು ಹೇಳೇ ಇದ್ದ. ಆಗ ಆ ಮೂರ್ತಿ ಒಳಗಡೆಯಿಂದ ಒಂದು ಕಪ್ಪು ಹೊಗೆ ಬರಕ್ ಶುರು ಆಯ್ತು. ಬಿಟ್ಟು ಮತ್ತು ಬಿರ್ಜು ಇಬ್ರಿಗೂ ತುಂಬಾನೇ ಭಯ ಆಗಿತ್ತು. ಆಗ ಆ ಕಪ್ಪು ಹೊಗೆ ಒಂದು ರಾಕ್ಷಸನಾಗಿ ಪರಿವರ್ತಿಸುತ್ತೆ. ಅವನ್ ಬಾಯಿಯಿಂದ ನೀರಿನ ದೊಡ್ಡ ದೊಡ್ಡ ಬಬಲ್ಸ್ ಹೊರಗಡೆ ಬರ್ತಾ ಇತ್ತು. ಆ ಬಬಲ್ಸ್ ಬಿಟ್ಟು ಮತ್ತು ಬಿರ್ಜುನ ದೇಹನ ಸ್ಪರ್ಶಿಸಿದಾಗಲೇ ಬಿಟ್ಟು ಮತ್ತು ಬಿರ್ಜು ಆ ಬಬಲ್ಸ್ ನ ಸೆರೆಮನೆಯಲ್ಲಿ ಕೈದಿಗಳಾಗ್ತಾರೆ. ತುಂಬಾ ವರ್ಷಗಳ ನಂತರ ನನಗೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದೆ. ರಾಕ್ಷಸ ತುಂಬಾನೇ ಕ್ರೋಧಗೊಂಡು ಬಿಟ್ಟುನ ಅರಮನೆಯಿಂದ ಹೊರಗೆ ಬರ್ತಾನೆ. ಆಗ ಸ್ವಲ್ಪನೇ ಹೊತ್ತಿನಲ್ಲಿ ಇಡೀ ಊರು ಆ ರಾಕ್ಷಸನ ಬಾಯಿಂದ ಹೊರಗ್ ಬಂದ ನೀರಿನ ಬಬಲ್ಸ್ ಅಲ್ಲಿ ಕೈದಿಗಳಾಗಿರ್ತಾರೆ. ಎಲ್ಲ ಪುರುಷರು, ಸ್ತ್ರೀಯರು ಮತ್ತು ಮಕ್ಕಳು ಆ ಬಬಲ್ಸ್ ಇಂದ ಹೊರಗ್ ಬರಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾರೆ. ಆದ್ರೆ ಅವ್ರಿಗೆ ಆ ಬಬಲ್ಸ್ ಇಂದ ಹೊರಗಡೆ ಬರಲು ಸಾಧ್ಯವಾಗ್ತಾನೆ ಇರ್ಲಿಲ್ಲ. ಮುಖ್ಯ ರಾಕೇಶ್ ಮತ್ತು ಮಹೇಶ್ಗೆ ಈ ವಿಷಯದ ಬಗ್ಗೆ ಗೊತ್ತಿರ್ಲಿಲ್ಲ. ಏನಂದ್ರೆ ಇಡೀ ಊರು ಆ ರಾಕ್ಷಸನ ಬಾಯಿಂದ ಬರೋ ಬಬಲ್ಸ್ ಅಲ್ಲಿ ಅವರೆಲ್ಲ ಕೈದಿಗಳಾಗಿರ್ತಾರೆ ಅಂತ. ಅವರೆಲ್ಲ ಕರಮ್ಚಂದ್ನ ಮನೆಯಲ್ಲಿ ಕೂತಿರ್ತಾರೆ. ಏನೋ ಆ ಮೂರ್ತಿ ಕಾಣೆ ಆಯ್ತಾ? ಇದು ಯಾಕೋ ಸರಿ ಕಾಣ್ತಾ ಇಲ್ಲ ಮುಖಿಯಾಜಿ. ನಾನು ನಿಮಗೆ ಪೂರ್ಣವಾಗಿ ವಿಷಯ ಹೇಳಿಲ್ಲ. ಅಂದಹಾಗೆ ಸುಮಾರು ವರ್ಷಗಳಿಂದ ಆ ಮೂರ್ತಿಯಲ್ಲಿ ಒಬ್ಬ ರಾಕ್ಷಸ ಬಂದಿಯಾಗಿದ್ದ. ತಲೆಮಾರುಗಳಿಂದ ನಮ್ಮ ಹಿರಿಯರು ಅದನ್ನ ಸುರಕ್ಷಿತವಾಗಿಟ್ಟಿದ್ರು. ಸ್ವಲ್ಪ ದಿನ ಮೊದಲು ನನಗೆ ಒಬ್ಬರು ಸಾಧು ಸಿಕ್ಕಿದ್ರು. ಅವ್ರು ನನಗೆ ಹೇಳಿದ್ರು, ಈ ಮೂರ್ತಿಯನ್ನು 20ನೇ ತಾರೀಕು ಒಳಗೆ
ಏನಾದರೂ ಮಾಡಿ ಪಿಪ್ಲಾ ಹಳ್ಳಿಗೆ ಇದನ್ನ ತಲುಪಿಸ್ಬಿಡು ಅಂತ. ಕರಮ್ಚಂದ್ನ ಮಾತುಗಳನ್ನು ಕೇಳಿ ಮುಖ್ಯ, ಮಹೇಶ್ ಮತ್ತು ರಾಕೇಶ್ ಕರಮ್ಚಂದ್ನ ಹೇಗ್ ನೋಡ್ತಾ ಇದ್ರು ಅಂದ್ರೆ ಅವನೊಬ್ಬ ಒಂದು ಹುಚ್ಚನ್ ತರನೇ ನೋಡ್ತಾ ಇದ್ರು. ಆ ಸಾಧು ನಿಮಗೆ ಯಾಕೆ ಆ ಥರ ಹೇಳ್ದ? ಪಿಪ್ಲಾ ಹಳ್ಳಿಗೆ ನೀವು ಅದನ್ನು ತಲುಪಿಸ್ಬೇಕು ಅಂತ. ಅದನ್ನು ನೀವೇ ಮಾಡ್ಬೋದಿತ್ತು ಅಲ್ವಾ? ನೀವು ಅದಕ್ಕೆ ಅಂತಲೇ 50 ಲಕ್ಷ ಕೊಡೋದಕ್ಕೆ ಯಾಕೆ ತಯಾರಾದ್ರಿ? ಯಾಕೆಂದರೆ ನನಗೆ ಆ ಸಾಧು ಮಹಾರಾಜ ಹೇಳಿದ್ದ, ಆ ರಾಕ್ಷಸ ಸಾವಿರಾರು ವರ್ಷಗಳಿಂದ ಅದರಲ್ಲಿ ಬಂದಿಯಾಗಿದ್ದಾನೆ, ಅವನು ಸ್ವತಂತ್ರವಾಗುವ ಸಮಯ ತುಂಬ ಹತ್ತಿರ ಇದೆ ಅಂತ. ಆದರೆ ಈ ಮೂರ್ತಿ ನಿಮ್ಮ ಪರಿವಾರದಲ್ಲಿ ಸುರಕ್ಷಿತವಾಗಿಲ್ಲ. ಯಾಕೆಂದರೆ ನಿಮ್ಮ ಹಿರಿಯರು ಈಶ್ವರನ ಭಕ್ತಿಯಲ್ಲಿ ಲೀನವಾಗಿರ್ತಿದ್ರು. ಎಲ್ಲರೂ ಕೂಡ ಪ್ರಾಮಾಣಿಕರು ಹಾಗೂ ನಿಷ್ಠಾವಂತರಾಗಿದ್ದರು. ಇದು ಅಷ್ಟು ಪ್ರಾಮಾಣಿಕವಾಗಿರೋರಿಗೆ ಈ ಮೂರ್ತಿಯನ್ನು ಕೊಟ್ಟು ಪಿಪ್ಲಾ ಹಳ್ಳಿಗೆ ಸುರಕ್ಷಿತವಾಗಿ ಇದನ್ನು ತಲುಪಿಸಬೇಕು ಅಂತ. ಅದಕ್ಕೆ ಆ ಮೂರ್ತಿಯನ್ನು ನಿನಗೆ ಕೊಟ್ಟಿದ್ದು. ಮತ್ತು ನಾನು ಕೊಡೋ ಹಣದಿಂದ ನೀನು ಹಳ್ಳಿಗೆ ಒಳ್ಳೆಯ ಕೆಲಸಗಳನ್ನೇ ಮಾಡ್ತಿದ್ದೆ. ಪಿಪ್ಲಾ ಹಳ್ಳಿಗೆ ಹೋದ ತಕ್ಷಣವೇ ಆ ಸಾಧು ನಿನ್ನಿಂದ ಆ ಮೂರ್ತಿನ ತೆಕ್ಕೋತಾ ಇದ್ರು. ಆದರೆ ಆ ಮೂರ್ತಿ ಕಳುವಾಗೋಗಿದೆ. ನನಗನ್ನಿಸ್ತಾ ಇದೆ ಆ ಬಿಟ್ಟು ಆ ಮಾಲಿ ಜೊತೆ ಸೇರಿಕೊಂಡೇ ಇದನ್ನೆಲ್ಲ ಮಾಡಿದಾನೆ. ಅವನಿಗೆ ಆ ಮೂರ್ತಿ ಮೇಲೆ ತುಂಬ ಆಸೆ ಇತ್ತು ಅನ್ಸುತ್ತೆ. ಅದೇ ಚಿಂತೆ ಆಗಿರೋ ವಿಷಯ ಮಹೇಶ್. ಒಂದು ವೇಳೆ ಆ ಮೂರ್ತಿ ಕೆಟ್ಟ ಕೈಗೆ ಸೇರಿಬಿಟ್ರೆ ಆ ರಾಕ್ಷಸ ಸ್ವತಂತ್ರನಾಗ್ಬಿಡ್ತಾನೆ. ಕರಮ್ಚಂದ್ ಇಷ್ಟು ಹೇಳೇ ಇದ್ದ. ಆಗ ಕರಮ್ಚಂದ್ನ ಅರಮನೆಯ ಬಾಗಿಲು ಮುರಿದೋಗುತ್ತೆ ಮತ್ತು ಅದೇ ರಾಕ್ಷಸ ಕ್ರೋಧಗೊಂಡು ಕರಮ್ಚಂದ್ನ ಅರಮನೆ ಒಳಗಡೆ ಬಂದ್ಬಿಡ್ತಾನೆ. ಆ ರಾಕ್ಷಸ ಹೊರಗಡೆ ಬಂದ್ಬಿಟ್ಟಿದ್ದಾನೆ ಮುಖಿಯಾಜಿ, ಓಡಿ ಪ್ರಾಣ ಉಳಿಸ್ಕೊಳ್ಳಿ. ಕರಮ್ಚಂದ್ ಇಷ್ಟು ಹೇಳೇ ಇದ್ದ. ಆಗ ಆ ರಾಕ್ಷಸ ತನ್ನ ಬಾಯಿನಿಂದ ನೀರಿನ ಬಬಲ್ಸ್ ನ ಮಾಡಕ್ಕೆ ಶುರು ಮಾಡ್ತಾನೆ. ನೋಡ್ತಾ ನೋಡ್ತಾ ಮುಖ್ಯ, ಕರಮ್ಚಂದ್, ರಾಕೇಶ್ ಮತ್ತು ಮಹೇಶ್ ಆ ನೀರಿನ ಬಬಲ್ಸ್ ಅಲ್ಲಿ ಕೈದಿಗಳಾಗಿರ್ತಾರೆ. ನಿಮ್ಮ ಹಿರಿಯರು ನನ್ನನ್ನ ಸುಮಾರು ವರ್ಷಗಳಿಂದ ಆ ಮೂರ್ತಿಯಲ್ಲಿ ಬಂಧಿಸಿ ಇಟ್ಟಿದ್ರು. ಆದ್ರೆ ಈಗ ನಾನು ಇಡೀ ಹಳ್ಳಿಯವರನ್ನ ಈ ನೀರಿನ ಗುಳ್ಳೆಯಲ್ಲಿ ಎಂದಿಗೂ ಹೊರಬರದೇ ಇರೋ ತರ ಬಂಧಿಯಾಗಿಸ್ಬಿಡ್ತೀನಿ. ಈ ನೀರಿನ ಗುಳ್ಳೆಗಳೇ ನನ್ನ ದೇಹದ ಸಾಮರ್ಥ್ಯ ಮತ್ತೆ ನನ್ನ ಆಹಾರ ಕೂಡ. ಊರಿನ ಎಲ್ಲ ಜನರು ನೀರಿನ ಬಬಲ್ಸ್ ನಲ್ಲಿ ಕೈದಿಗಳಾಗಿದ್ರು. ರಾಕ್ಷಸ ಆ ನೀರಿನ ಬಬಲ್ಸ್ ಒಳಗಡೆ ಇದ್ದ ಜನರನ್ನ ತಿನ್ನೋ ದೃಷ್ಟಿಯಲ್ಲಿ ನೋಡ್ತಾನೆ ಇದ್ದ. ಆಗ ಆ ದಿನದ ನಂತರ ಆ ಊರಿನಲ್ಲಿ ಬೇರೆ ಯಾವ್ದಾದ್ರು ವ್ಯಕ್ತಿ ಬರ್ತಾ ಇದ್ರು ಆ ರಾಕ್ಷಸ ತನ್ನ ಬಾಯಿನಿಂದ ನೀರಿನ ಬಬಲ್ಸ್ ನ ಮಾಡಿ ಆ ವ್ಯಕ್ತಿನ ಕೈದಿ ಮಾಡ್ತಾ ಇದ್ದ. ಮತ್ತೆ ಆ ಊರಿನ ಅಕ್ಕಪಕ್ಕ ಇರೋ ಎಲ್ಲಾ ಊರಿನ ಕಡೆಗೆ ಈ ಸುದ್ದಿ ಹರಡಿತ್ತು. ಸ್ವಲ್ಪ ತಿಂಗಳ ನಂತರ ಆ ಊರಿನಿಂದ ಒಂದು ಸಾಧು ಬರ್ತಾನೆ. ಸಾಧುನ ನೋಡಿ ರಾಕ್ಷಸ ಕ್ರೋಧಗೊಂಡು ಹೀಗೆ ಹೇಳುತ್ತಾನೆ, ನಿನಗೆ ನನ್ನ ಮೇಲೆ ಭಯ ಇಲ್ವಾ? ನಿನ್ನ ಜಾಗ ಇಲ್ಲಿಲ್ಲ, ಆ ಮೂರ್ತಿಯ ಒಳಗಡೆ ಇದೆ. ನಿನಗ ಮೂರ್ತಿಯ ಬಗ್ಗೆ ಗೊತ್ತಿದೆ, ಆದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಆ ಮೂರ್ತಿ ಎಲ್ಲಿದೆ ಅಂತ ಕೇವಲ ನನಗ್ ಗೊತ್ತು. ತನ್ನ ಜೋಳಿಗೆಯಿಂದ ಅದೇ ಮೂರ್ತಿನ ಆ ರಾಕ್ಷಸನ ಮುಂದೆ ಇಡ್ತಾನೆ. ಇದು ನಿನ್ನ ಹತ್ರಕ್ಕೆ ಹೇಗೆ ಬಂತು? ಈ ರಹಸ್ಯ ನಿನಗೆ ಎಂದಿಗೂ ಗೊತ್ತಾಗೋದಿಲ್ಲ. ಯಾಕೆ ಅಂದ್ರೆ ನಿನ್ನ ಜಾಗ ಈ ಮೂರ್ತಿ ಒಳಗಡೆ ಇದೆ, ಮತ್ತೆ ನೀನು ಎಂದೆಂದಿಗೂ ಇದರಲ್ಲೇ ಬಂಧಿಯಾಗಿರ್ತೀಯ. ಇಷ್ಟು ಹೇಳಿ ಸಾಧು ಮಂತ್ರ ಪಠಿಸಕ್ಕೆ ಶುರು ಮಾಡ್ತಾನೆ. ರಾಕ್ಷಸ ಕಿರ್ಚಾಡುತ್ತಾ ಒಂದು ಹೊಗೆಯ ರೂಪದಲ್ಲಿ ಆ ಮೂರ್ತಿ ಒಳಗಡೆ ಹೋಗಿ ಸೇರ್ಕೊಳ್ಳುತ್ತೆ. ಸಾಧು ಆ ಮೂರ್ತಿನ ತನ್ನ ಜೋಳಿಗೆಯೊಳಗಡೆ ಇಡ್ತಾನೆ. ಸ್ವಲ್ಪನೇ ಹೊತ್ತಿನಲ್ಲಿ ಊರಿನ ಎಲ್ಲಾ ಜನರು ನೀರಿನ ಬಬಲ್ಸ್ ಇಂದ ಬಿಡುಗಡೆ ಪಡ್ತಾರೆ. ಆ ಮೂರ್ತಿ ನಿಮ್ಮ ಹತ್ರಕ್ಕೆ ಹೇಗೆ ಬಂತು? ಆ ರಾಕ್ಷಸ ಈ ಮೂರ್ತಿಯಿಂದ ಹೊರಗಡೆ ಬಂದಾಗ ಆಗ ಅಲ್ಲಿ ಮತ್ತೊಂದು ಹೆಂಗಸಿದ್ಲು. ಆ ಹೆಣ್ಣು ಬೇರೆ ಯಾರೂ ಅಲ್ಲ, ಬಿಟ್ಟುವಿನ ಹೆಂಡತಿ ಕಮಲ. ಆ ರಾಕ್ಷಸನ ಭಯದಿಂದ ಅದೇ 3ನೇ ಕೊಠಡಿಯಲ್ಲಿ ಅಡಗಿ ಕೂತಿದ್ಲು. ಮತ್ತೆ ಬುದ್ಧಿವಂತಿಕೆಯಿಂದ ಆ ಮೂರ್ತಿನ ತೆಕ್ಕೊಂಡು ತುಂಬಾ ಕಷ್ಟಪಟ್ಟು ನನ್ನ ಹತ್ರಕ್ಕೆ ಬಂದ್ಲು. ಆವಾಗ ನನಗೆ ಗೊತ್ತಾಯ್ತು ಆ ರಾಕ್ಷಸ ನಿಮ್ಮನ್ನೆಲ್ಲ ಖೈದಿಯಾಗಿಟ್ಕೊಂಡಿದ್ದಾನೆ ಅಂತ. ಒಂದು ವೇಳೆ ನಾನು ಇಲ್ಲಿಗೆ ಬಂದಿಲ್ಲ ಅಂದಿದ್ರೆ ನೀವೆಲ್ಲ ಜೀವನ ಪೂರ ಈ ನೀರಿನ ಗುಳ್ಳೆ ಒಳಗಡೆ ಖೈದಿಯಾಗಿರ್ತಿದ್ರಿ. ನನ್ನ ಕ್ಷಮಿಸ್ಬಿಡಿ ಸಾಧುಗಳೇ, ನಾನು ಮತ್ತೆಂದಿಗೂ ದುರಾಸೆ ಬೆಳೆಸ್ಕೊಳ್ಳೋದಿಲ್ಲ. ಒಂದು ಬಾರಿ ದುರಾಸೆಯ ಫಲವನ್ನ ನಿನ್ನ ಕಣ್ಣಿಂದ ನೋಡ್ಬಿಟ್ಟಿದೀಯಾ ಬಿಟ್ಟು, ಇದನ್ನ ಸದಾ ನೆನಪಿಟ್ಕೋ. ಇಷ್ಟು ಹೇಳಿ ಆ ಸಾಧು ನಗ್ತಾ ಆ ಊರಿಂದ ಹೊರಡ್ತಾನೆ. ಮತ್ತೆ ಎಲ್ರೂ ಆ ರಾಕ್ಷಸನ ಬಂಧನದಿಂದ ಮುಕ್ತಿಯಾಗ್ತಾರೆ.